ವಿಜಯನಗರಕ್ಕೆ ಭೇಟಿ ತಾವುಗಳು ಇವತ್ತೇನು ವಿಜಯನಗರಕ್ಕೆ ಭೇಟಿ ಕೊಟ್ಟಿದ್ದೀರಿ, ಯಾವ ಕಾರಣಕ್ಕೆ ಭೇಟಿ ಕೊಟ್ಟಿದ್ದೀರಿ, ಮತ್ತೆ ತಮ್ಮ ಹೆಸರು ರಾಜ್ಯಾದ್ಯಂತ ರಾಷ್ಟ್ರ ಮಟ್ಟದಲ್ಲಿ ಓಡಾಡ್ತಾ ಇದೆ. ಏನು ಸರ್ ಈಗ ತಾಂಡಗಳಿಗೆಲ್ಲ ಭೇಟಿ ಕೊಡ್ತಾ ಇದ್ದೀರಿ, ಯಾವ ಕಾರಣಕ್ಕೆ ಬಂದಿದ್ದೀರಿ ಸರ್? ಈಗ ನಾನು ಕೇಂದ್ರ ಯುವ ಸಬಲೀಕರಣ ಕ್ರೀಡಾ ಇಲಾಖೆಯಲ್ಲಿದ್ದೀನಿ. ನಮ್ಮ ದೇಶದಲ್ಲಿ, ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಸ್ಪೋರ್ಟ್ಸ್ ಪರ್ಸನ್ಸ್ ಇದ್ದಾರೆ, ತುಂಬ ದೊಡ್ಡ ದೊಡ್ಡ ಪ್ರತಿಭೆಗಳಿದ್ದಾರೆ. ಬಟ್ ಏನಂದರೆ ಯಾರೂ ಗುರುತಿಸ್ತಿಲ್ಲ. ನಮ್ಮ ರಾಜ್ಯ ಸರ್ಕಾರದಲ್ಲಿ ಈಗ ಕಾಂಗ್ರೆಸ್ ಸರ್ಕಾರ, ಈಗ ನಾವು ಸೆಂಟ್ರಲ್ನಲ್ಲಿ ಸಚಿವರಿದ್ದಾರೆ, ಚೇರ್ಮನ್ ಇದ್ದಾರೆ. ಸ್ಟೇಟ್ ಗೌರ್ಮೆಂಟ್ನಲ್ಲಿ ಏನಾಗಿದೆ ಅಂದರೆ ಸದ್ಯ ಮಿನಿಸ್ಟ್ರ್ ಇಲ್ಲ, ಯುವ ಸಬಲೀಕರಣ ಕ್ರೀಡಾ ಇಲಾಖೆಗೆ ಸಚಿವರಿಲ್ಲ. ಈಗ ಸುಮಾರು ಕಡೆ ನಾನು ಪ್ರವಾಸ ಮಾಡಿರೋದ್ರಿಂದ ಪ್ರತಿಯೊಂದು ಹಳ್ಳಿಯಲ್ಲೂ ಪ್ರತಿಭೆಗಳಿದ್ದಾರೆ. ಸೊ ಅವ್ರುಗಳನ್ನೆಲ್ಲ ನಾವು ಗುರುತಿಸಿ ರಾಜ್ಯ ಮಟ್ಟ ಇರಲಿ, ರಾಷ್ಟ್ರ ಮಟ್ಟ ಇರಲಿ, ಅವ್ರಿಗೆ ಏನು ಬೇಕು ಸಹಕಾರ ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ. ಸೊ ಅದಕ್ಕೋಸ್ಕರ ಎಲ್ಲ ಕಡೆ ಪ್ರವಾಸ ಮಾಡಿ ಅವ್ರಿಗೇನು ಬೇಕೋ ಸಹಾಯ ಮಾಡ್ತೀವಿ. ಸರ್, ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ತಂದೆ ಹವಾ ಇದೆ. ಎಲ್ಲಿ ನೋಡೋರು ಲೋಕೇಶ್ ನಾಯಕ್ ಅನ್ನೋ ಒಂದು ಹೆಸರು ಕೇಳಿ ಬರ್ತಾ ಇದೆ. ಈ ರಾಷ್ಟ್ರ ಮಟ್ಟದಲ್ಲೂ ಕೂಡ ತಮ್ಮ ಹೆಸರಿದೆ. ಸೊ ಈಗ ತಾಂಡ ಭೇಟಿ ಹೊಂದಿದೆ. ಈಗ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಸಮುದಾಯಕ್ಕೆ ಕೆಲವೊಂದು ಅನ್ಯಾಯಗಳಾಗ್ತಾ ಇದೆ. ಇದ್ರ ಬಗ್ಗೆ ತಾವೇನು ಹೇಳ್ತಿದ್ರಿ? ಈಗ ನಮ್ಮ ಸಮಾಜದ ವಿಚಾರವಾಗಿ, ಬಂಜಾರ ಸಮಾಜದ ವಿಚಾರವಾಗಿ, ಒಳ ಮೀಸಲಾತಿ ವಿಚಾರವಾಗಿ ರಾಜ್ಯ ಸರ್ಕಾರ ಏನು ಇದು ಮಾಡಿದೆ ಅದು ತುಂಬ ಖಂಡನೀಯ. ಅದಕ್ಕೆ ಈಗ ನಮ್ಮ ಬಂಜಾರ ಸಮಾಜದವ್ರು ಎಲ್ಲರೂ ಸೇರಿ ಮೊನ್ನೆ ಫ್ರೀಡಮ್ ಪಾರ್ಕ್ನಲ್ಲಿ ಹೋರಾಟನೂ ಮಾಡಿದ್ವಿ. ಆದರೆ ರಾಜ್ಯ ಸರ್ಕಾರದವ್ರು ಯಾರೂ ಕಿವಿಗೆ ಹಾಕೋತಿಲ್ಲ. ಇನ್ನು ಮುಂದೆ ಇನ್ನೂ ದೊಡ್ಡ ಉಗ್ರ ಹೋರಾಟ ಮಾಡಬೇಕಂತ ನಾನೆಲ್ಲ ನಮ್ಮ ತಾಂಡಗಳ ಮುಖಂಡರು ಕಾರ್ಬಾರಿ ಯಾರ್ಯಾರಿದ್ದಾರೆ ಎಲ್ರಿಗೂ ನಾನು ವಿನಂತಿ ಮಾಡ್ಕೊಳ್ಳೋದು, ಇನ್ನೂ ದೊಡ್ಡ ಹೋರಾಟ ಮಾಡೋಣ. ನಿಮ್ಗೇನು ಬೇಕು ನಾವು ಸಹಕಾರ ಮಾಡ್ತೀವಿ. ನೀವೆಲ್ಲರೂ ಪ್ರತಿ ಹಳ್ಳಿಯಿಂದನೂ ಪ್ರತಿ ತಾಂಡದಿಂದನೂ ಬನ್ನಿ, ನಾವು ನಿಂತ್ಕೊಂಡು ಹೋರಾಟ ಮಾಡೋಣ. ಯಾಕಂದರೆ ಇವತ್ತು ನಾವು ಹೀಗೆ ಬಿಟ್ಟರೆ ನಾಳೆ ಮುಂದಿನ ಫ್ಯೂಚರ್ ಮಕ್ಳುಗಳಿಗೆ ತೊಂದರೆ ಆಗುತ್ತೆ. ಇದೇನು ಕಾಂಗ್ರೆಸ್ ಸರ್ಕಾರ ಮಾಡ್ತಿದ್ದಾರೆ, ನಾಳೆ ಮಕ್ಳುಗಳಿಗೆ ತೊಂದರೆ ಆಗುತ್ತೆ. ನೀವು ಎಂಥ ದೊಡ್ಡ ಹೋರಾಟ ಇದು ಮಾಡಿದ್ರು ನಾವು ಆ್ಯಕ್ಚುಲಿ ಸಹಾಯ ಮಾಡ್ತೀವಿ. ಮಾಡೋಣ, ದೊಡ್ಡ ಹೋರಾಟ ಮಾಡೋಣ. ಯುವಕರಿಗೆ ಏನು ಸಂದೇಶ ಕೊಡ್ತೀವಿ? ಯುವಕರಿಗೆ ಚೆನ್ನಾಗಿ ಎಜುಕೇಷನ್ ಮಾಡಿ. ಈಗ ನೋಡಿ, ಈಗ ನಮ್ಮ ಸಮಾಜದಲ್ಲಿ, ಬಂಜಾರ ಸಮಾಜದಲ್ಲಿ ಅಲ್ಲಿ ಬೇರೆ ತೋಟಕ್ಕೆ ಆಗಲಿ ಅಥವಾ ಕಬ್ಬು ಕೊಯ್ಯೋಕ್ಕಾಗಲಿ ಬೇರೆ ಬೇರೆ ಕಡೆ ಹೋಗ್ತಿರ್ತಾರೆ. ತಂದೆ ತಾಯಂದಿರನ್ನ ಒಂದೇ ಹೇಳೋದು, ನೀವು ಹೋಗಿ ಪಾಪ ದುಡಿಮೆ ಇರಬೇಕು, ಮಕ್ಳುಗಳಿಗೆ ಒಳ್ಳೆ ಎಜುಕೇಷನ್ ಕೊಡಿ. ಎಜುಕೇಷನ್ ಇಂಪಾರ್ಟೆಂಟ್ ಇದೆ ಈಗಿನ ಕಾಲದಲ್ಲಿ. ಹಾಗೂ ಎಜುಕೇಷನ್ ಜೊತೆಗೆ ಮಕ್ಕಳು ಯಾವ ಫೀಲ್ಡ್ನಲ್ಲಿದ್ದಾರೆ, ಸಪೋಸ್ ಸ್ಪೋರ್ಟ್ಸ್ ಇರಲಿ. ನಮ್ಮಲ್ಲಿ ಸ್ಪೋರ್ಟ್ಸ್ ಅಂತ ಬಂದ್ರೂ ಸುಮಾರು ಜನ ಪ್ರತಿಭೆಗಳಿದ್ದಾರೆ. ಒಂದು ಮನೆಯಲ್ಲಿ ಸಪೋರ್ಟ್ ಇರಲ್ಲ, ಮನೆಯಲ್ಲಿ ಸಪೋರ್ಟ್ ಇದ್ದರೆ ಅವ್ರಿಗೆ ಯಾವ ದಾರಿನಲ್ಲಿ ಹೋಗ್ಬೇಕಂತ ಗೊತ್ತಿರಲ್ಲ. ಸೊ ಏನು ಬೇಕು ಸಪೋರ್ಟ್ ಮಾಡೋಣ, ಯಾಕಂದರೆ ಯುವಕರು ಮುಂದೆ ಬರಬೇಕು. ಈಗ ಮೊನ್ನೆ ಮಾಡಿದ್ದ ಹೋರಾಟದ ಫಲವಾಗಿ ರಾಜ್ಯ ಸರ್ಕಾರ 2ನೇ ಬಾರಿಗೆ ಸಮೀಕ್ಷೆ ನಡೆಸೋ ಪರ್ಮಿಷನ್ ಕೊಟ್ಟಿದೆ. ಇದನ್ನ ಏನು ಹೇಳ್ತೀರಾ ಸರ್? ಮಾಡಲಿ, ಸಮೀಕ್ಷೆ ಮಾಡಲಿ. ಬಟ್ ಕರೆಕ್ಟಾಗಿ ಬರೆಸಿ, ಎಲ್ಲರೂ ಮನೆಯಲ್ಲೂ ಕರೆಕ್ಟಾಗಿ ನಮ್ಮ ಜಾತಿ SC ಬಂಜಾರ ಅಂತ ಕರೆಕ್ಟಾಗಿ ಬರೆಸಿ. ಲಾಸ್ಟ್ ಟೈಮ್ ಏನು ಮಾಡಿದ್ದಾರೆ ಕರೆಕ್ಟಾಗಿ ಮಾಡಿಲ್ಲ. ಲಾಸ್ಟ್ ಟೈಮ್ ಸಮೀಕ್ಷೆ ಮಾಡಿರೋದು ಕರೆಕ್ಟಾಗಿ ಏನು ಸಮೀಕ್ಷೆ ಮಾಡಿಲ್ಲ. ಈ ಸಲ ಪ್ರತಿ ಮನೇಲೂ ಇಲ್ಲಿ ಯಾರು ಮುಖಂಡರು ಇದ್ದೀರಾ, ಸ್ವಲ್ಪ ಯಾರು ಬರ್ತಾರೆ ಇಲ್ಲಿ ಸಮೀಕ್ಷೆ ಮಾಡಲಿಕ್ಕೆ, ನೀವು ನಿಂತ್ಕೊಂಡು ಕರೆಕ್ಟಾಗಿ ಸಮೀಕ್ಷೆ ಮಾಡಿಸಿ. ಈಗ ನಮ್ಮ ಜನ ಎಲ್ಲ, ಬಂಜಾರ ಜನರೆಲ್ಲ ಗುಳೆ ಹೋಗಿದ್ದಾರೆ. ಈ ಸಮೀಕ್ಷೆ ಇಲ್ಲಿ ಮಾಡ್ತಾ ಇದ್ದಾರೆ. ಹೋಗಿರೋ ಸಮೀಕ್ಷೆ ಆಗಲ್ಲ. ಇದಕ್ಕೆ ರಾಜ್ಯ ಸರ್ಕಾರಕ್ಕೆ ತಾವೇನು ಆಗ್ರಹಪಡಿಸ್ತೀರಿ? ಈಗ ಒಂದು ರಾಜ್ಯ ಸರ್ಕಾರ ತೀರ್ಮಾನ ತಗೊಂಡಿದ್ದಾರೆ. ಇದಾದಮೇಲೆ ಈಗ ಕೇಂದ್ರ ಸರ್ಕಾರದಿಂದನೂ ಸಮೀಕ್ಷೆ ಆಗುತ್ತೆ. ಒಂದು ಸಮೀಕ್ಷೆ ಟೈಮಲ್ಲಿ ಯಾರ್ಯಾರು ಹೊರಗಡೆ ಕೆಲಸಕ್ಕೆ ಹೋಗಿದ್ದೀರಾ, ದಯವಿಟ್ಟು ಬಂದು ಸಮೀಕ್ಷೆಗೆ ಬಂದು ನೀವು ಹಾಜರಾಗಬೇಕು. ಯಾಕಂದರೆ ಇವತ್ತು ಒಂದಿನದಿದಲ್ಲ, ಮುಂದೆ ಫ್ಯೂಚರ್ಗೋಸ್ಕರ ಇದು ಮಾಡ್ತಿರೋದು. 1-2 ದಿನ ಇಲ್ಲಿ ಬಂದರೆ ಕೆಲಸ ಬಿಟ್ಟು ಏನೂ ಆಗಲ್ಲ. ಅವ್ರ ಮಕ್ಳಿಗೋಸ್ಕರ ಬಂದು ನೀವು ಸಮೀಕ್ಷೆಗೆ ಪಾಲ್ಗೊಳ್ಳಿ. ತುಂಬ ಧನ್ಯವಾದಗಳು.